ಟೆಂಪಲ್ ರನ್ ವಿತ್ ಮಣಿಗೆ ಸ್ವಾಗತ. ಇವತ್ತು ನಾವು ಬಂದಿರುವಂಥ ದೇವಸ್ಥಾನ ಜಲಕಂಠೇಶ್ವರ ದೇವಸ್ಥಾನ. ಕೋಟೆ ಜಲಕಂಠೇಶ್ವರ ಅನ್ನೋವಂಥ ಹೆಸರಲ್ಲೂ ಕೂಡ ಕರೀತಾರೆ. ಕಳಸಿಪಾಳ್ಯದಲ್ಲಿರುವಂಥ ಈ ಜಲಕಂಠೇಶ್ವರ ದೇವಸ್ಥಾನದ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮೋಹನ್ ದೀಕ್ಷಿತ್ರರ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ. ಈ ಜಲಕಂಠೇಶ್ವರ ದೇವಸ್ಥಾನ ಅಂದಿದ ತಕ್ಷಣ ಏನೇನು ವಿಶೇಷ ಅಂತ ಅನ್ಸುತ್ತೆ? ಜಲಕಂಠೇಶ್ವರ ವಿಶೇಷ ಏನು ಅಂತಂದರೆ ಸುಮಾರು 2000 ವರ್ಷ ಇತಿಹಾಸವುಳ್ಳಂಥ ದೇವಸ್ಥಾನ ಅಂತ. ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಎಂಥ ಕಾಯಿಲೆ ಕಸಡಿಗಳು ನಿವಾರಣೆ ಆಗುತ್ತೆ ಅಂತ ಋಷಿ ಮುನಿಗಳ ಪ್ರತಿಷ್ಠಾಪನೆ ಗಂಗರಚೋಳರ ಕಾಲದ್ದು ಅಂತ ವಿಶೇಷ ಇದೆ. ಇಲ್ಲಿ ಕೋಟೆ ವಾತಾವರಣ ಅಲ್ವಾ, ಕೋಟೆ ವಾತಾವರಣ ಇರೋದ್ರಿಂದ ಮಹಾರಾಜರು ಎಲ್ಲ ಬಂದು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಆಮೇಲೆ ಇಲ್ಲಿ ಅವರು ಇವರು ಅಂತ ಏನಿಲ್ಲ, ಎಲ್ಲ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಎಲ್ಲರಿಗೂ ಗೊತ್ತಿದೆ. ಜಲಕಂಠೇಶ್ವರ ಅಂದರೆ ಎಲ್ಲರಿಗೂ ಗೊತ್ತಿದೆ. ಬಂದಿದ್ದಾರೆ, ಆಶೀರ್ವಾದ ತೊಗೊಂಡಿದ್ದಾರೆ. ಅವ್ರು ಏನು ಬೇಕೋ ಪ್ರಾರ್ಥನೆ ಮಾಡಿ ಅವ್ರು ಏನು ಕೋರಿಕೆಗಳೆಲ್ಲ ತೊಗೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಅದು ಫಲಿತಾಂಶ ಸಿಕ್ಕಿದೆ. ಇಲ್ಲಿ ಜಲಕಂಠೇಶ್ವರನ ವಿಶೇಷ ಪೂಜೆಗಳು ಯಾವ್ದಾವ್ದು ನಡೆಯುತ್ತೆ? ಜಲಕಂಠೇಶ್ವರ ವಿಶೇಷ ಪೂಜೆ ಅಂತಂದರೆ ಪ್ರದೋಷ ಪೂಜೆ ವಿಶೇಷವಾಗಿ ಮಾಡ್ತೀವಿ. ಕಾಲಭೈರವ ಜಯಂತಿ, ಕಾಲಭೈರವ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಆಮೇಲೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿರ್ತವೆ. ಗಿರಿಜಾ ಕಲ್ಯಾಣೋತ್ಸವ ಮಾಡ್ತೀವಿ. ನವರಾತ್ರಿಯಲ್ಲಿ ಅಮ್ಮನವ್ರಿಗೆ ಅಲಂಕಾರ ಪೂಜೆ ಪುನಸ್ಕಾರ ಆಗ್ತದೆ. ಅನ್ನಾಭಿಷೇಕ ಅಂತ ಕಾರ್ತಿಕ ಅಮಾವಾಸ್ಯೆಯಲ್ಲಿ ಅನ್ನಾಭಿಷೇಕ ಅಂತ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಅಗ್ನಿ ನಕ್ಷತ್ರ ಅಂತ ಬರುತ್ತೆ. ಶಿವಲಿಂಗ ಪೂರ್ತಿ ಮುಳುಗೋ ಥರ ನೀರು ತುಂಬಿ ಜಲಾಭಿಷೇಕ ಅಂತ ಮಾಡ್ತೀವಿ. ಲೋಕ ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಂದು ಲೋಕ ಸುಭಿಕ್ಷವಾಗಿರಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಮಾಡೋವಂಥದ್ದು ಇದು ವಿಶೇಷ ಪೂಜೆಗಳು. ಇಲ್ಲಿ ಈಗ ದೇವಸ್ಥಾನದಲ್ಲಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಮೀನು ಮತ್ತು ಹಾವು ಮತ್ತು ಆಮೆ ಎಲ್ಲ ಇದೆ, ಅದ್ರ ಬಗ್ಗೆ ಹೇಳೋದು. ಆಮೆ, ಹಾವು, ಮೀನು ಅಲ್ಲಿ ಚಿತ್ರಗಳೇನಂತಂದರೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಈ ಫಲ ಸಿಗುತ್ತೆ ಅಂತ. ಆ ಆಮೆ ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಾತೃದೋಷ, ಪಿತೃದೋಷ, ಸ್ತ್ರೀ ದೋಷ ನಿವಾರಣೆ ಆಗುತ್ತೆ ಅಂತ. ಆ ಹಾವಿದೆ, ಸರ್ಪಕ್ಕೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗುತ್ತೆ ಅಂತ. ಸರ್ಪದೋಷ, ಕಳಸರ್ಪದೋಷ, ಅನಾರೋಗ್ಯ, ಮನುಷ್ಯ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ನಾನಾ ರೀತಿ ತೊಂದರೆ ತಾಪತ್ರೆಗಳು, ಮಕ್ಕಳಾಗ್ತಾಯಿಲ್ಲ, ಮದುವೆ ಆಗ್ತಾಯಿಲ್ಲ, ಈ ಚರ್ಮಕ್ಕೆ ಸಂಬಂಧಪಟ್ಟ ಕಾಲಕಸಗಳಿರ್ತವೆ, ಈ ಹ್ಯಾಂಡಿಕ್ಯಾಪ್ ಸಂಬಂಧಪಟ್ಟ ಮಕ್ಕಳೇನೈತೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಸ್ಬೇಕು, ಕೂಡಿಸ್ಬೇಕು, ಮಕ್ಕಳನ್ನ ಕೂಡಿಸ್ಬೇಕು ಅಂತ. ಕಾಯಿಲೆ ಸಂಬಂಧಪಟ್ಟ ಏನಾದರೂ ನಿವಾರಣೆ ಆಗುತ್ತೆ ಅಂತ ಒಂದು. ಮೀನಿದೆ, ಮೇನ್ ಶತ್ರುದೋಷ, ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ, ಹಣಕಾಸು ತೊಂದರೆ ತಾಪತ್ರೆಗಳಿದ್ರೆ, ಮನೇಲಿ ಸಮಸ್ಯೆಗಳು ಒಬ್ಬರ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಆ ಥರ ಸಮಸ್ಯೆ ಇದ್ದರೆ, ಕೋರ್ಟ್ ಕೇಸ್ ಏನಾದರೂ ನಾವು ಮಾಡುವಂಥ ಕೆಲಸ ಆಗೋದ್ರೆ ಅಭಿವೃದ್ಧಿ ಆಗಬೇಕು ಅಂತ. ಇದೆಲ್ಲ ಏನಂತಾರೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮೆಡಿಟೇಷನ್ ಮಾಡುವಂಥ ಜಾಗ ಅದು. ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೇನಾಗುತ್ತೆ, ವಿಶೇಷವಾಗಿ ನಮ್ಮ ನೆಗೆಟಿವ್ಸ್ ಎಲ್ಲ ಎತ್ಕೊಳ್ಳುತ್ತೆ ಅಂತ, ನೆಗೆಟಿವ್ಸ್ ಎಲ್ಲ ಹೋಗುತ್ತೆ, ಪಾಸಿಟಿವ್ ಇಂಕ್ರಿಮೆಂಟ್ ಆಗುತ್ತೆ ಅಂತ ಈ ದೇವಸ್ಥಾನದಲ್ಲಿ. ಅದೇ ಒಂದು ವಿಶೇಷ. ಇಲ್ಲಿ ಸ್ತಂಭಗಳು ನೋಡಿದ ತಕ್ಷಣ ರಾಶಿಗಳ ಇದನ್ನು ಕೂಡ ನೋಡ್ಬೋದು ಇಲ್ಲಿ ಜಲಕಂಠೇಶ್ವರ ಸ್ತಂಭಗಳಲ್ಲಿ. ಅದು ಯಾಕೆ ಇಲ್ಲಿದೆ? ಆ ಸ್ತಂಭಗಳು ಏನು ವಿಶೇಷ ಅಂತಂದರೆ ಋಷಿ ಮುನಿಗಳ ಪ್ರತಿಷ್ಠಾಪನೆ ಇದೆಯಲ್ಲ, ನವನಾಥ ಮುನಿಗಳು ಅಂತಂದರೆ ಸರ್ಪಕ್ಕೆ ಸಂಬಂಧಪಟ್ಟ ಅವರು ವಂಶಸ್ಥರು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು ಅನ್ನೋದು ಒಂದು ಮಾಹಿತಿ ಇದೆ. ನವನಾಥ ಮುನಿಗಳದ್ದು ಒಂದು ಚಿತ್ರ ಇದೆ. ರಾಶಿಗಳಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಅಲ್ಲಿ ಅವರು ರಾಶಿನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ರಾಶಿ ಸಂಬಂಧಪಟ್ಟ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ಒಂದು ಸಂಕಲ್ಪ ಇದೆ. ಅದು ಪ್ರಾರ್ಥನೆ ಮಾಡಬೇಕು, ಅದು ಪೂಜೆ ಮಾಡಬೇಕು ಅಂತಿದೆ. ಪ್ರತಿಯೊಂದು ದೇವರದಲ್ಲೂ ಇಲ್ಲಿ ಈ ಪ್ರಾರ್ಥನೆ ಮಾಡಿದ ಈ ಫಲ ಇದೆ, ಈ ಪೂಜೆ ಮಾಡಿದ ಈ ಫಲ, ಈ ಅಭಿಷೇಕ ಮಾಡಿದ ಈ ಫಲ ಅಂತ ಒಂದು ಮಾಹಿತಿ ಇದೆ. ಇಲ್ಲಿ ಅಭಿಷೇಕ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಜಲಕಂಠೇಶ್ವರನಿಗೆ. ಆ ಅಭಿಷೇಕದ ಬಗ್ಗೆ ಮಾತಾಡೋದಿದ್ರೆ, ಅಭಿಷೇಕ ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮಾಡ್ತೀವಿ. ಏಕವಾರ ರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ, ಶತವಾರ ರುದ್ರಾಭಿಷೇಕ. ಶಿವನಿಗೆ ಜಲದಲ್ಲಿ ಅಭಿಷೇಕ ಮಾಡೋದು ತುಂಬ ಪ್ರೀತಿ. ಅಭಿಷೇಕ ಎಷ್ಟು ಮಾಡೋದು ಅಷ್ಟು ಫಲ ಅಂತಿದೆ. ಈ ದೇವಸ್ಥಾನದಲ್ಲಿ ಯಾವ ಅಭಿಷೇಕ ಮಾಡಿಸಿದ್ರೆ ಈ ಪುಣ್ಯ ಫಲಗಳು ಸಿಗುತ್ತೆ ಅಂತ? ಮೇಯ್ನು ಈಶ್ವರ ಇರೋದ್ರಿಂದ ಜಲಾಭಿಷೇಕ ಮಾಡಿದ್ರೆ, ಜಲಕಂಠೇಶ್ವರ ಅಂತ ಜಲಾಭಿಷೇಕ ಮಾಡಿದ್ರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಈ ಅನ್ನಾಭಿಷೇಕ ಅಂತ ವಿಶೇಷವಾಗಿ ಮಾಡ್ತೀವಿ ಸ್ವಾಮಿಗೆ. ಅದನ್ನು ಮಾಡಿ ರೋಗ ರುಜಿನಗಳು ಇದ್ದೇನೇನು ಕಾಯಿಲೆ ಕಸಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಅಂತ. ಋಣ ವಿಮೋಚನ ದೋಷ, ಪೂರ್ವಿಕರಿಗೆ ಸಂಬಂಧಪಟ್ಟ ಏನೇ ನಮಗೆಲ್ಲ ಅದೊಂದು ಹಂಗೆ ಪಾರಂಪರೆಯಿಂದ ಬರ್ತಾಯಿದ್ರೆ ಆ ದೋಷಗಳು ನಿವಾರಣೆ ಆಗಲಿ ಅಂತ ಬೆಣ್ಣೆ ಇಟ್ಟು ಪೂಜೆ ಮಾಡುವಂಥದ್ದು. ಈ ಒಂದು ವಿಶೇಷವಾಗಿ ಕಾಲಭೈರವನಿಗೆ ಈ ದೀಪಗಳ ಹಚ್ಚದಿ ಫಲ ಅಂತಿದ್ದು ಅದು ಇದೆ. ಜಲಕಂಠೇಶ್ವರ ದೇವಸ್ಥಾನದಲ್ಲಿರುವಂಥ ಕಾಲಭೈರವನಿಗೆ ವಿಶೇಷವಾಗಿ ಕುಂಬಳಿಕೆ ದೀಪ ಮತ್ತು ಇನ್ನು ಹೊರಗಡೆ ಬೇರೆ ಬೇರೆ ದೀಪಗಳನ್ನ ಮಾರ್ತಾರೆ, ಅದ್ರ ಬಗ್ಗೆ ಹೇಳೋದಿಲ್ಲ. ಕಾಲಭೈರವನಿಗೆ ವಿಶೇಷವಾಗಿ ಅಷ್ಟಮಿ ಒಂದು ತಿಂಗಳಲ್ಲಿ 2 ಬರುತ್ತೆ. ಆ 2 ಅಷ್ಟಮಿ ಅಭಿಷೇಕ ಪೂಜೆ ಪುನಸ್ಕಾರ ಮಾಡ್ತೀವಿ. ಏನಂತಂದರೆ ಕುಂಬಳಕಾಯಿ ದೀಪ ಹಚ್ತಾರೆ, ಶತ್ರುದೋಷ ನಿವಾರಣೆ ಆಗುತ್ತೆ, ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ತೆಂಗಿನಕಾಯಿ ದೀಪ ಹಚ್ತಾರೆ, ಇಷ್ಟ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅಂತ. ಹಾಗಲಕಾಯಲ್ಲಿ ದೀಪ ಹಚ್ತಾರೆ, ಅನಾರೋಗ್ಯ ಸಂಬಂಧಪಟ್ಟ ಏನೇ ಕಾಯಿಲೆ ಕಸಲು ತಿಳ್ಕೊಂಡು ನಿವಾರಣೆ ಆಗುತ್ತೆ. ಬೀಟ್ರೋಲ್ದಲ್ಲಿ ದೀಪ ಹಚ್ತಾರೆ, ರಕ್ತದ ಸಂಬಂಧಪಟ್ಟ ಏನಾದರೂ ತೊಂದರೆ ತಾಪತ್ರೆಗಳಿದ್ರೆ. ಸಪೋಟ ಹಣ್ಣು, ಕೆಲಸ ಕಾರ್ಯ ಇಲ್ಲ, ಹಣಕಾಸು ತೊಂದರೆ ತಾಪತ್ರೆಗಳು. ನಿಂಬೆಹಣ್ಣು ದೀಪ ಶತ್ರುದೋಷ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತ.
ಈ ಒಂದೊಂದು ಕಾಯಲ್ಲಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚೋದ್ರಿಂದ ಈ ಫಲ ಸಿಗುತ್ತೆ ಅಂತ ಒಂದು 8 ವಾರ ಮಾಡಬೇಕು. 8 ಬೈರವ್ರು ಇದ್ದಾರಲ್ಲ 8 ವಾರ ಮಾಡಬೇಕು, ಫಲ ಸಿಗುತ್ತೆ. ಕೊನೆ ವಾರ ಅಭಿಷೇಕ ಪೂಜೆ ಮಾಡಬೇಕು ಅಂತ ಒಂದು ಸಂಕಲ್ಪ ಇದೆ. ಅದೊಂದು ವಿಶೇಷ. ಭಾನುವಾರ ಅಷ್ಟೇ, ಇಲ್ಲ ಅಮಾವಾಸ್ಯೆಲ್ಲ ಅಷ್ಟೇ, ಪೌರ್ಣಮಿಲಿ ಅಷ್ಟೇ ಒಂದು ಪ್ರಾರ್ಥನೆ ಮಾಡಿ ಫಲಗಳು ಪಡೀತಾ ಇದ್ದಾರೆ. ಈ 2000 ವರ್ಷದ ದೇವಸ್ಥಾನ ಜಲಕಂಠೇಶ್ವರನ, ಈ ದೇವಸ್ಥಾನಕ್ಕೆ ಈಗ ಇನ್ನೂ ಅವಶ್ಯಕತೆ ಇರುವಂಥದ್ದು ಏನೇನಿದೆ? ಅವಶ್ಯಕತೆ ಏನು ಅಂತಂದರೆ ಸ್ವಲ್ಪ ಜೀರ್ಣೋದ್ಧಾರ ಆಗಬೇಕು, ಕುಂಭಾಭಿಷೇಕ ಮಾಡಬೇಕು ಅಂತ ಒಂದು 30 ವರ್ಷಗಳಾಗೋಗ್ಬಿಟ್ಟಿದೆ. ಅದನ್ನು ಮಾಡಬೇಕು. ಇಲ್ಲಿ ಸ್ಥಳೀಕರೆಲ್ಲ ಸೇರಿ ಎಲ್ಲರೂ ಒಂದು ಒಗ್ಗೂಡಿಸ್ಕೊಂಡು ಮುದ್ದೆ ದೇವಸ್ಥಾನ ಆಗಿರೋದ್ರಿಂದ ಏನು ಆಗುವವುಗಳು ಮುಂದಿನ ದಿನಗಳಲ್ಲಿ ಕೆಲ ಕೆಲಸ ಕಾರ್ಯಗಳು ಹಿಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಫಲಗಳೆಲ್ಲ ಸಿಗಬೇಕು. ಧನ್ಯವಾದಗಳು. ಜಲಕಂಠೇಶ್ವರ ದೇವಸ್ಥಾನದ ಭಕ್ತಾದಿಗಳನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ನಮಸ್ತೆ, ಅಜಯ್ ಕುಮಾರ್ ಅಂತ. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಚಿಕ್ಕ ಹುಡುಗನಿಂದನೂ ಹೆಚ್ಚು ಕಡಿಮೆ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ 50 years. ಓಕೆ, ನನಗೆ 55 ವರ್ಷ. ನಂಬಕ್ಕಾಗಲ್ಲ. ನಮ್ಮ ತಾತ ಅವರು ಇಲ್ಲಿ ಪಲ್ಲಕ್ಕಿ ನಾವು ವರ್ಷ ಕರ್ಗಕ್ಕೆ ತಗೊಂಡೋಗ್ತಿದ್ವು. ಆ ಪಲ್ಲಕ್ಕಿನೆಲ್ಲ ಒಳಗಡೆನೆ ಇಟ್ಟು ನಾವು ಎವ್ರಿ ಇಯರ್ ಇಲ್ಲಿಂದ ಉತ್ಸವ ತಗೊಂಡೋಗೋದು. ನಾವು ನಮ್ಮ ಫ್ಯಾಮಿಲಿ ಕುಟುಂಬದವರು, ಕೋಟೆ ಜನಾಂಗ ಎಲ್ಲರೂ ಸೇರಿ ನಾವು ಇದೊಂದು ಪದ್ಧತಿ. ಎವ್ರಿ ವರ್ಷ ಕರ್ಗ ಮಹೋತ್ಸವದಲ್ಲಿ ನಾವು ತೇರ್ನ ಎತ್ಕೊಂಡಾಗ ಅಲ್ಲಿ ಇಡಿಸಿ ಮಾಡುವಂಥದ್ದು. ಸೊ ಹಂಗಾಗಿ ನಾನು ಚಿಕ್ಕ ಹುಡುಗಿಂದ ಬರ್ತಿದೆ. ಪಲ್ಲಕ್ಕಿ ಬಗ್ಗೆ ಹೇಳಿದ್ರಿ, ಕರ್ಗಕ್ಕೆ ಮಾತ್ರ ಹೋಗುತ್ತೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು? ಇಲ್ಲ, ನಾವು ಕರ್ಗಕ್ಕೆ ಮಾತ್ರ, ಅದು ಮುತ್ತಿನ ಪಲ್ಲಕ್ಕಿ ಕರ್ಗದ ಮಹೋತ್ಸವಕ್ಕೆ ಮಾತ್ರನೇ. ಆಮೇಲೆ ಮತ್ತೆ ನಮ್ಮ ದೇವಸ್ಥಾನದ ಏನೋ ಉತ್ಸವ ಇದ್ರೆ ಮಾತ್ರ ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ, ಸೀಮಿತ ಇಲ್ಲೇನೆ ಇದ್ದಿದ್ದು. ಜಲಕಂಠೇಶ್ವರ ಅಂದಿದ ತಕ್ಷಣ ನಿಮ್ಗೆ ನೆನಪಾಗೋದು? ಸರ್, ಜಲಕಂಠೇಶ್ವರ ಅಂದರೆ ನಮಗೆ ಏನೇ ಒಂದು ಆಗುವಂಥ ಜಲಕಂಠೇಶ್ವರ. ಜಲಕಂಠೇಶ್ವರ ನಂಬದ ಮೇಲೆ ಏನೂ ಇಲ್ಲ, ಎಲ್ಲ ಸಾಧ್ಯವೇ. ಜಲಕಂಠೇಶ್ವರನ ದೇವಸ್ಥಾನಕ್ಕೆ ನೀವು ಬರ್ತಿರೋದು ನೋಡಿದ್ವಿ ನಾವು. ಜಲಕಂಠೇಶ್ವರನ ಬಗ್ಗೆ ಹೇಳೋದಿದ್ರೆ? ಪ್ರದೋಷ ಪೂಜೆ ಎಲ್ಲ ನಡೆಯುತ್ತೆ, ಕಾಲಭೈರವ ಜಯಂತಿ ನಡೆಯುತ್ತೆ, ಅಷ್ಟಮಿ ಪೂಜೆ ನಡೆಯುತ್ತೆ, ಸೋಮವಾರ ಬೆಳಗ್ಗೆ ಅಭಿಷೇಕ ಎಲ್ಲ ನಡೆಯುತ್ತೆ. ಇಲ್ಲಿ ನೀರು ತುಂಬ ವಿಶೇಷ. ಎಲ್ಲಿ ಯಾರಾದರೂ ಮನೆ ಕಟ್ಟೋರು, ಬೋರ್ವೆಲ್ ಹಾಕೋರು ಯಾರಾದರೂ ಇದ್ರೆ ಅವ್ರಿಗೆ ನೀರು ಬಂದಿಲ್ಲ ಅಂದರೆ ಇಲ್ಲಿ ಮಾಡಿರೋ ಅಭಿಷೇಕ ನೀರು ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಆವಾಗ ಎಲ್ಲಿದ್ರೂ ನೀರು ಬಂದೇ ಬರುತ್ತೆ ಅವ್ರಿಗೆ. ಆಮೇಲೆ ಯಾವ ಥರ ಕಾಯಿಲೆ ಇದ್ರೂ ಇಲ್ಲಿ ಬಂದು 48 ದಿವಸ ಬಂದು ದೇವಸ್ಥಾನಕ್ಕೆ ಹೋದರೆ ಅವ್ರಿಗೆ ಯಾವ ಥರ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ತುಂಬ ಕಾರ್ತಿಕ್ ಸೋಮವಾರದಲ್ಲಿ ತುಂಬ ಸಂಜೆ 7:30 ಫುಲ್ಲು ದೇವಸ್ಥಾನ ಎಲ್ಲನೂ ದೀಪ ಹಚ್ತಾರೆ. ಆಮೇಲೆ 8 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ಕಾರ್ತಿಕ್ ಸೋಮವಾರದಲ್ಲಿ ಗಿರ್ಜಾ ಕಲ್ಯಾಣ ನಡೆಯುತ್ತೆ. ಆಮೇಲೆ ಅನ್ನಾಭಿಷೇಕ ಎಲ್ಲ ನಡೆಯುತ್ತೆ. ಎಲ್ಲ ಒಂದೊಂದು ವಿಶೇಷತೆ ನಡೆಯುತ್ತೆ. ವಸಂತ. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ರಮ್ಮ? ನಾನು 26 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, ಈ ಜಲಕಂಠೇಶ್ವರ ನೋಡಿದ ತಕ್ಷಣ ನಿಮ್ಗೆ ಅನ್ಸೋದೇನಮ್ಮ? ನಾನು ತುಂಬ ಇಷ್ಟ ಜಲಕಂಠೇಶ್ವರ ಅಂದರೆ ತುಂಬ ಇಷ್ಟ ನನಗೆ. ಪ್ರತಿ ಸೋಮವಾರ ನಾನು ಎಲ್ಲೇ ಬೆಂಗಳೂರಲ್ಲಿದ್ದರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿಲ್ಲ ಅಂದರೆ ನನಗೆ ನೆಮ್ಮದಿ ವಿಷಯ ಅಲ್ಲ. ಈ ಅಪ್ಪನ ನಂಬಿದವ್ರು ಯಾರೂ ಕೆಟ್ಟಿಲ್ಲ. ಗೊತ್ತಾಗಲ್ಲ ಜನಗಳಿಗೆ, ಮಹಿಮೆ ಗೊತ್ತಿಲ್ಲ. ದೇವಸ್ಥಾನ ಚಿಕ್ಕದಾಗಿದೆ, ಕಚಡ ಜಾಗ ಥರ ಕಾಣಿಸುತ್ತೆ. ಬಟ್ ಒಳ್ಳೆ ಬಂದರೆ ಅಷ್ಟೇ ನಿಶಬ್ದ, ಅಷ್ಟೇ ಪವಿತ್ರ, ಅಷ್ಟೇ ಸ್ವಚ್ಛವಾದ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದರ ಮಹಿಮೆ ಗೊತ್ತಿಲ್ಲ. ಆಡಂಬರ ತುಂಬ ಇದರ ಕಡೆ ಹೋಗ್ತಾರೆ. ಬಟ್ ಇಲ್ಲಿದೆಯಲ್ಲ, ಆ ಅಪ್ಪನ ವಿಶೇಷ ಒಂದು ಇದಿದೆ, ಪವರ್ ಇದೆ. ತುಂಬ ನೊಂದು ಬಂದವ್ರಿಗೆ ಭಗವಂತ ಕೈ ಹಿಡಿತಾನೆ. ನಂದೇ ಒಂದು ಉದಾಹರಣೆ. ನನಗೆ ಅವತ್ತಿಂದ ಇವತ್ತಿಗೂ ನಾನು ಪ್ರತಿ ಸೋಮವಾರ ನಾನು ಮಿಸ್ ಮಾಡೋದೇ ಇಲ್ಲ. ಜಲಕಂಠೇಶ್ವರ ಮಹಿಮೆ ಬಗ್ಗೆ ಹೇಳೋದಿದ್ರೆ? ಮಹಿಮೆ ನಾವು ಅನ್ಕೊಂಡಿದ್ದು ನಡೀತೈತೆ. ಇಲ್ಲಿ ನಾವು ಅನ್ಕೊಂಡಿದ್ದು ಏನಾದರೂ ಮಾಡಿದ್ರೆ ಖಂಡಿತ ನಡೀತೆ. ಈಶ್ವರ ಕೈ ಬಿಡೋದಿಲ್ಲ. ಜಲಕಂಠೇಶ್ವರ